ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಏನು, ಅದರ ಗುರಿ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಪ್ರಜಾಪಿತ ಅಂದರೆ ಪ್ರಜೆಗಳಿಗೆ ಪಿತ, ಪಿತ ಅಂದರೆ ತಂದೆ. ಪ್ರಜೆಗಳಿಗೆ ಪಿತ ಆದಂತಹ ಬ್ರಹ್ಮ, ಪ್ರಜಾಪಿತ ಬ್ರಹ್ಮ ಅಂದರೆ ಪ್ರಜೆಗಳಿಗೆ ಪಿತ ಆದಂಥ, ಪ್ರಜೆಗಳಿಗೆ ತಂದೆಯಾದಂತಹ ಬ್ರಹ್ಮನ ಮೂಲಕ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಈ ಸಾಕ್ಷಾತ್ ಈಶ್ವರನೇ ಸ್ಥಾಪನೆ ಮಾಡಿರ್ತಕ್ಕಂಥ, ಇಡೀ ವಿಶ್ವಕ್ಕೇ ಸ್ಥಾಪನೆ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ, ಶಿಕ್ಷಣ ಕೇಂದ್ರ ಅಂತ ಅರ್ಥ. ಅಂದರೆ ಪ್ರಜಾಪಿತ ಬ್ರಹ್ಮನ ಮೂಲಕ ಈಶ್ವರ ಇಡೀ ವಿಶ್ವಕ್ಕೇ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಿಕ್ಷಣ ಕೇಂದ್ರ. ಬರೀ ವಿಶ್ವವಿದ್ಯಾಲಯ ಅಂದರೆ ನಾವು ಬಳ್ಳಾರಿ ಯೂನಿವರ್ಸಿಟಿ, ಬಳ್ಳಾರಿ ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ, ಬಿಜಾಪುರ ವಿಶ್ವವಿದ್ಯಾಲಯ, ಈ ಥರ ಹಲವಾರು ವಿಶ್ವವಿದ್ಯಾಲಯನ ಕೇಳಿದ್ವಿ. ಆ ಥರ ಅಲ್ಲ, ಇಡೀ ವಿಶ್ವಕ್ಕೇ, ಇಡೀ ಜಗತ್ತಿಗೆ ಶಿಕ್ಷಣ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಈಶ್ವರನ ಶಾಲೆಯಾಗಿದೆ ಅಂತ ಹೇಳ್ಬೋದು. ಇದರ ಮುಖ್ಯ ಗುರಿ ಉದ್ದೇಶ ಏನಂದರೆ, ಇಲ್ಲಿ ನೋಡಿ, ಕಾನೂನು ವಿಶ್ವವಿದ್ಯಾಲಯದಲ್ಲಿ ಓದೋರು ಲಾಯರ್ಗಳಾಗ್ತಾರೆ, ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಓದೋರು ಡಾಕ್ಟರ್ಗಳಾಗ್ತಾರೆ. ಅದೇ ತರಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಓದುವವರು ದೇವತೆಗಳಾಗ್ತಾರೆ. ಅಂದರೆ ಈಗ ನಾವು ಪ್ರತಿಯೊಬ್ಬರೂ ಒಂದೊಂದು ರಂಗದಲ್ಲಿ ವೃತ್ತಿ ಮಾಡಬೇಕಂದ್ರೆ ನಮ್ಮದೇ ಆದಂಥ ಶಿಕ್ಷಣ ಪಡ್ಕೊಂಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಈಗ ಪೊಲೀಸರಾಗಬೇಕಂದ್ರೆ ಅದಕ್ಕೆ ಆದಂಥ ಶಿಕ್ಷಣ ವ್ಯವಸ್ಥೆ ಇದೆ, ಡಾಕ್ಟರ್ ಆಗಬೇಕಂದ್ರೆ ಅದಕ್ಕೆ ಅಂತ ಶಿಕ್ಷಣ ವ್ಯವಸ್ಥೆ ಇದೆ, ಲಾಯರ್ಗಳಾಗಬೇಕಂದ್ರೆ ಅದಕ್ಕೆ ಆದಂಥ ಶಿಕ್ಷಣ ಕೇಂದ್ರಗಳಿವೆ, ಇಂಜಿನಿಯರ್ ಆಗಬೇಕಂದ್ರೆ ಅದಕ್ಕೆ ಅಂತ ಶಿಕ್ಷಣ ಕೇಂದ್ರಗಳಿವೆ. ಹಾಗಾಗಿ ದೇವತೆಗಳಾಗಬೇಕು ಅಂದರೆ ಈ ಜಗತ್ತಲ್ಲಿ ಎಲ್ಲಾದರೂ ಶಿಕ್ಷಣ ಕೇಂದ್ರ ಇದೆಯಾ? ಯಾರಾದರೂ ದೇವತೆಗಳಾಗಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರಾ? ಸಾಧ್ಯನೇ ಇಲ್ಲ. ಅದೇ ನೋಡಿ, ಸಾಕ್ಷಾತ್ ಭಗವಂತ ಪರಮಾತ್ಮ ಈಶ್ವರ ಮಾನವರಿಂದ ದೇವತೆಗಳನ್ನಾಗಿಸುವಂತಹ, ಮಾನವರಿಂದ ದೇವತೆಗಳಾಗುವಂಥ ಶಿಕ್ಷಣವನ್ನು ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀಡ್ತಾ ಇದ್ದಾರೆ. ಅದು ಸಾಕ್ಷಾತ್ ಈಶ್ವರನೇ ನೀಡ್ತಾ ಇದ್ದಾರೆ. ಕಲ್ಲು ಮುಳ್ಳುಗಳ ಸಮಾನ ಇರ್ತಕ್ಕಂಥವ್ರನ್ನ ಹೂಗಳ ಸಮಾನ, ಆಮೇಲೆ ಕವಡೆ ಸಮಾನ ಇರ್ತಕ್ಕಂಥವ್ರು, ಕಲ್ಲಿದ್ದಲು ಸಮಾನ ಇರ್ತಕ್ಕಂಥವ್ರನ್ನ ವಜ್ರದ ಸಮಾನವನ್ನಾಗಿ ಮಾಡ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಪತಿತರಿಂದ ಪಾವನರಾಗ್ತಕ್ಕಂಥ ಶಿಕ್ಷಣ ನೀಡ್ತಾ ಇದ್ದಾರೆ. ಪಾಪದಿಂದ ಮುಕ್ತರಾಗಿ ಪವಿತ್ರರಾಗ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಆಮೇಲೆ ಈ ವಿಕಾರಿ ಗುಣಗಳಿಂದ ಮುಕ್ತ ಆಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಸ್ವಯಂ ದೇವತೆಗಳಾಗುವಂತಹ ಶಿಕ್ಷಣವನ್ನು ಪರಮಾತ್ಮ ತಂದೆ ನೀಡ್ತಾ ಇದ್ದಾರೆ. ಮಾನವರಿಂದ ಮಹಾಮಾನವರು, ಮಹಾಮಾನವರಿಂದ ದೇವತೆಗಳಾಗುವಂಥ ಶಿಕ್ಷಣವನ್ನು ಪರಮಾತ್ಮ ತಂದೆ ನೀಡ್ತಾ ಇದ್ದಾರೆ. ನರನಿಂದ ಶ್ರೀನಾರಾಯಣ, ನಾರಿಯಿಂದ ಶ್ರೀ ಲಕ್ಷ್ಮಿಯನ್ನಾಗಿಸುವಂತಹ ಶಿಕ್ಷಣವನ್ನು ಪರಮಾತ್ಮ ತಂದೆ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀಡ್ತಾ ಇದ್ದಾರೆ. ಇವರು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಪವಿತ್ರತೆ ಜೀವನವನ್ನು ತಮ್ಮದಾಗಿಸಿಕೊಂಡು ದೇವತೆಗಳಾಗಿದ್ದಾರೆ. ಮನುಷ್ಯರು ಅಸುರಿ ಗುಣಗಳನ್ನು, ವಿಕಾರಿ ಗುಣಗಳನ್ನು, ಕಾಮ, ಕ್ರೋಧ, ಮೋಹ, ಲೋಭ, ಅಸೂಯೆ, ಈರ್ಷ್ಯೆ, ದ್ವೇಷ, ಇನ್ನೂ ಹಲವಾರು ವಿಕಾರಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಇನ್ನು ಮನುಷ್ಯರಾಗಿ ಉಳಿದಿದ್ದಾರೆ. ಹಾಗಾಗಿ ಪರಮಾತ್ಮ ತಂದೆ ಈ ವಿಕಾರಿ ಗುಣಗಳಿಂದ, ಅಸುರಿ ಗುಣಗಳಿಂದ ಮುಕ್ತ ಮಾಡಿ ಸ್ವಯಂ ಸಾಕ್ಷಾತ್ ದೇವತೆಗಳನ್ನಾಗಿ ಮಾಡುವಂತಹ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ದೇವತೆಗಳಿಗೂ ಮತ್ತು ಮನುಷ್ಯರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದೇ ಆಗಿದೆ. ಈ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ರಾಜ್ಯಗಳಲ್ಲಿ, ಪ್ರತಿಯೊಂದು ದೇಶದಲ್ಲಿ ಕೂಡ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನೋ ಥರ ಸೇವೆಯನ್ನು ಮಾಡ್ತಾ ಇದೆ. ಈ ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಮಾನವರಿಂದ ದೈವಿ ಮಾನವರನ್ನಾಗಿ ಮಾಡುವಂತಹ ಉದ್ದೇಶವನ್ನು ಹೊಂದಿದ್ದು, ಎಲ್ಲರೂ ದುಃಖದಿಂದ, ಅಶಾಂತಿಯಿಂದ, ಒತ್ತಡಗಳಿಂದ ಮುಕ್ತಾಗಿ ಸದಾ ಸುಖ, ಶಾಂತಿ, ಆನಂದ, ಪ್ರೇಮದ
ಸುಖದಿಂದ ಭರ್ಪೂರಾಗಿ ಎಲ್ಲರೂ ಆನಂದಮಯವಾದಂಥ ಜೀವನವನ್ನು ನಡೆಸುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಪಡೆದುಕೊಳ್ಳಿ, ಇದರ ಸೌಲಭ್ಯವನ್ನು ಪಡೆದುಕೊಳ್ಳಿ. ಯಾವುದೇ ಪ್ರಕಾರವಾದ ವಯೋಭೇದವಿಲ್ಲ. ಯಾವುದೇ ವಯಸ್ಸಿನವರು, ಸಣ್ಣವರಾಗಿರಲಿ, ದೊಡ್ಡವರಾಗಿರಲಿ, ವೃದ್ಧರಾಗಿರಲಿ, ಹೆಣ್ಮಕ್ಳಾಗಿರಲಿ, ಗಂಡು ಮಕ್ಕಳಾಗಿರಲಿ, ಯಾರು ಬೇಕಾದರೂ ಬಂದು ಈ ಶಿಕ್ಷಣವನ್ನು ಪಡ್ಕೊಳ್ಬೋದು. ಯಾವುದೇ ಪ್ರಕಾರವಾದ ಧರ್ಮ ಭೇದವಿಲ್ಲ. ಯಾವುದೇ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಈ ಶಿಕ್ಷಣವನ್ನು ಪಡ್ಕೊಳ್ಬೋದು. ಲಿಂಗ ಭೇದವಿಲ್ಲ, ವರ್ಣ ಭೇದವಿಲ್ಲ. ಯಾರು ಬೇಕಾದರೂ ಈ ಶಿಕ್ಷಣವನ್ನು ಉಚಿತವಾಗಿ ಪಡ್ಕೊಳ್ಬೋದು. ಇಲ್ಲಿ ಶುಲ್ಕ ಇರೋದಿಲ್ಲ, ಯಾವುದೇ ಪ್ರಕಾರವಾದ ಫೀಸ್ ಇರೋದಿಲ್ಲ. ಸಾಕ್ಷಾತ್ ಭಗವಂತನೇ ಈ ಶಿಕ್ಷಣವನ್ನು ನೀಡ್ತಾ ಇರೋದ್ರಿಂದ ಯಾವುದೇ ಪ್ರಕಾರವಾದ ಫೀಸ್ ಇರೋದಿಲ್ಲ, ಶುಲ್ಕ ಇರೋದಿಲ್ಲ. ದಯವಿಟ್ಟು ಈ ಸದುಪಯೋಗವನ್ನು, ಈ ಶಿಕ್ಷಣವನ್ನು ಪಡ್ಕೊಂಡು ತಾವು ಸ್ವಯಂ ಸಾಕ್ಷಾತ್ ದೇವತೆಗಳಾಗಿ ಅಂತ ಹೇಳ್ತಾ ಓಂ ಶಾಂತಿ.